ಪ್ರಜಾಪ್ರಭುತ್ವದ ಪ್ರಕಾರ ಮತದಾರ ಪ್ರಭು ಯಾರಿಗೆ ಮತ ನೀಡಬೇಕು? ಅಕಾರ್ಡಿಂಗ್ ಟು ದ ಡೆಮೋಕ್ರಸಿ, ಹೂ ಶುಡ್ ದ ವೋಟರ್ ಗಿವ್ ಇಸ್ ವೋಟ್ ಟು? ಅಂದರೆ ಯಾರಿಗೆ ಮತ ನೀಡಬೇಕು ಅಂತ ಕೇಳ್ತಿದ್ದಾರೆ. ನಿಮಗಿರೋ ಆಪ್ಷನ್ಸ್: ಆಪ್ಷನ್ ಎ ಪ್ರಾಮಾಣಿಕರು, ಆಪ್ಷನ್ ಬಿ ರೌಡಿ ಶೀಟರ್ಸ್ಗಳು, ಸಿ ಲೂಟಿಕೋರರು, ಡಿ ಕ್ರಿಮಿನಲ್ಸ್ಗಳು. ಮತದಾರ ಯಾರಿಗೆ ತನ್ನ ಮತವನ್ನು ನೀಡಬೇಕು? ಪ್ರಾಮಾಣಿಕ, ರೌಡಿ ಶೀಟರ್, ಲೂಟಿಕೋರ, ಕ್ರಿಮಿನಲ್ಸ್. 33 ಸೆಕೆಂಡ್ ಇದೆ, 2 ಲೈಫ್ ಲೈನ್ಸ್ ಇದೆ. ಸಿ ಲೂಟಿಕೋರರು. ಲಾಕ್ ಮಾಡ್ಲಾ? ಶೋರ್? ಶೋರ್ ಸರ್, ಯಾಕಂದ್ರ ಲೂಟಿಕೋರರಿಂದ ಅಭಿವೃದ್ಧಿ, ಡಕಾಯಿತರಿಂದ ಪ್ರಗತಿ, ಮತದಾರನ ಹುಡುಗ. 16 ಸೆಕೆಂಡ್ ಇದೆ, 2 ಲೈಫ್ ಲೈನ್ಸ್ ಇದೆ. ಸಿ ವಿವರಿಸ್ತಾ ಇದ್ದೀರಾ? ಸಿ ಲೂಟಿಕೋರರು ಕಡೆ ಉತ್ತರನ? ಲಾಕ್ ಸಿ ಲೂಟಿಕೋರರು ಪ್ಲೀಸ್. ನೀವು ಅದೇನೋ ವಿವರಣೆ ಕೊಡ್ತಿದ್ರಿ, ಏನದು? ಈ ಲೂಟಿಕೋರರು ಅಂತಂದ್ರ ಭ್ರಷ್ಟಾಚಾರಿಗಳು ಯಾರ್ಯಾರು ಹುಟ್ಟಿದ್ರು, ಲಂಚಕೋರರು ಯಾರ್ಯಾರು ಹುಟ್ಟಿದ್ರು, ಇವರೆಲ್ಲ ಲೂಟಿಕೋರರಿಂದ ಹುಟ್ಟಿದ್ರು. ಈ ಕ್ರಿಮಿನಲ್ ಲೀಡರ್ಸ್ ಇಂದ ಎಲ್ಲ ರೌಡಿ ಶೀಟರ್ಗಳು ಹುಟ್ಟಿದ್ದು ಅಂತನ್ನೋ ಕತೆ ಈ ಪ್ರಜಾಪ್ರಭುತ್ವ ಸೃಷ್ಟಿಯಾದಾಗ ಬರ್ತದೆ. ಸೊ ಹಿಂಗಾಗಿ ಸಿ ಲೂಟಿಕೋರರು ಅವರಿಗೆ ಮತ ಹಾಕ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ನೀವೇನಾದ್ರೂ ಪ್ರಾಮಾಣಿಕರು? ಪ್ರಣಾಳಿಕೆ ನಾವದಿನ ನೀವದೇ, ಅದಕ್ಕೆ ಹೇಳೋದು ಏನ್ ಸರ್ ಪ್ರಚಾರಕ್ಕೆ ಬಂದಾಗ ನಿದ್ದೆ ಮಾಡಬಾರ್ದು ಅಂತ. ಏನ್ ಹೇಳಿದ್ರಿ? ಪ್ರಣಾಳಿಕೆ ಓದಿದ್ ನೀನ, ಅದಕ್ಕೆ ಹೇಳೋದು ಪ್ರಚಾರಕ್ಕೆ ಬಂದಾಗ ನಿದ್ದೆ ಮಾಡಬಾರ್ದು ಅಂತ ಹೇಳಿ. ಮೇನ್ ಇನ್ಫಾರ್ಮೇಶನ್ ಸರ್, ತಪ್ಪಿಸ್ಕೊಂಡ್ಬಿಟ್ಟಾರ. ಓ, ಕ್ಯಾಂಡಿಡೇಟ್ ಪ್ರಚಾರಕ್ಕೆ ಬಂದಾಗ ಅವ್ರು ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ ನೀವು ಹೇಳ್ತಿದ್ದೀರಿ. ಅವ್ರು ಸರಿ, ನೀವು ತಪ್ಪು. ಮೊನ್ನೆ ರಶ್ಮಿ ಅಕ್ಕ ಜೋಡಿ UI ಫಿಲ್ಮ್ ನೋಡ್ಬೇಕಾದ್ರೆ ಪ್ರಾಮಾಣಿಕರಿಗೆ ವೋಟ್ ಹಾಕೋಣ ಅಂತ ಮಾತಾಡಿದ್ದಿದ್ದಿಲ್ಲ ನಾವು? ಪ್ರಾಮಾಣಿಕರು ನೀವದ್ ಹೇಳ್ತೀರಿ ಅನ್ಕೊಂಡಿದ್ದೀನಾ? 2 ಲೈಫ್ ಲೈನ್ ಇದೆ ಅಂತ ಹೇಳಿದೆ, ಅದು ನನ್ನ ಕರ್ತವ್ಯ ಇತ್ತು ಆ ಟೈಮಲ್ಲಿ. ಲೂಟಿಕೋರರಿಂದ ಪ್ರಗತಿ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ. ಎನಿವೇಸ್, ಓವರ್ ಕಾನ್ಫಿಡೆನ್ಸ್ ಇಂದ ಆಡಿಸ್ಕೊಂಡಿದ್ದೀರಿ. ಸೊ ಲೂಟಿಕೋರರಿಗೆ ಓಟ್ ಹಾಕಿರೋ ಪರಿಣಾಮ 5 ವರ್ಷ ಬೆಲೆ ಏರಿಕೆ ಗೆದ್ದಿದ್ದೀರಾ. ಸರ್ ನಗ್ತಿಯಲ್ಲ. Hey Swami, what you people are doing?